ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಚಂದ್ರಬಾಬು ನಾಯ್ಡು ಅವರಂಥ ಎನ್ಡಿಎ ಮಿತ್ರರೇ ಈಗ ಬಹಿರಂಗವಾಗಿ ವಿರೋಧ ಮಾಡ್ತಾ ಇರುವಾಗ ಮೋದಿ ಸರ್ಕಾರ ಇನ್ನೂ ಯಾಕದನ್ನ ಮಾಡ್ತಾ ಇದೆ? ಹಿಂಬಾಗಿಲ ಮೂಲಕ ಎನ್ಆರ್ಸಿಯನ್ನ ಜಾರಿಗೆ ತರೋದಕ್ಕೆ ಕೇಂದ್ರ ಸರ್ಕಾರ ತನ್ನದೇ ಮೈತ್ರಿ ಪಕ್ಷಗಳನ್ನ ಕಡೆಗಣಿಸ್ತಾ ಇದೆಯಾ? ಬಡವರಿಂದ ಜನನ ಪ್ರಮಾಣ ಪತ್ರ ಪಾಸ್ಪೋರ್ಟ್ ಕೇಳೋದ್ರ ಬಗ್ಗೆ ನಾಯ್ಡು ಎಚ್ಚರಿಸಿರುವಾಗ ಈ ಪ್ರಕ್ರಿಯೆ ವಿಶ್ವಾಸಾರ್ಹತೆಯ ಬಗ್ಗೆ ಸರ್ಕಾರ ಏನ್ ಹೇಳುತ್ತೆ? ಆಡಳಿತಾರೂಢ ಮೈತ್ರಿಕೂಟದ ಪ್ರಮುಖ ಮಿತ್ರ ಪಕ್ಷನೇ ಗಂಭೀರ ಸಾಂವಿಧಾನಿಕ ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ರೆ ಚುನಾವಣಾ ಆಯೋಗ ಯಾಕೆ ಬಹಿರಂಗ ಪ್ರತಿಕ್ರಿಯೆಗೆ ನಿರಾಕರಿಸ್ತಾ ಇದೆ? ಪೌರತ್ವಕ್ಕೆ ದಾಖಲೆಗಳನ್ನ ತಡೆಗೋಡೆಯಾಗಿಸಬೇಡಿ ಅಂತ ಮೈತ್ರಿಕೂಟದ ಹಿರಿಯ ನಾಯಕ ಹೇಳ್ತಾ ಇರುವಾಗ ಎನ್ಡಿಎ ಒಗ್ಗಟ್ಟಾಗಿರೋದಕ್ಕೆ ಸಾಧ್ಯ ಇದೆಯಾ? ಚುನಾವಣಾ ಆಯೋಗ ನಡೆಸ್ತಾ ಇರುವಂತಹ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ವಿರುದ್ಧ ಈಗ ಬಿಜೆಪಿಯ ಮಿತ್ರ ಪಕ್ಷಗಳೇ ಮಾತಾಡ್ತಾ ಇರೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮಾತಾಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋ ಕುರಿತಾಗಿ ಅಥವಾ ಈ ವಿಷಯದ ಕುರಿತಾಗಿ ನಿಮಗೆ ಅನಿಸಿಕೆ ಅಭಿಪ್ರಾಯಗಳಿದೆ ಅದನ್ನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ನಾವು ವಿಷಯಕ್ಕೆ ಬರೋಣ. ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಈಗ ಎನ್ಡಿಎ ಒಳಗೇನೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಬಿಹಾರ ಸರ್ಕಾರ ಎಲ್ಲಾನು ಮೌನವಾಗಿ ಒಪ್ಕೊಂಡು ಬಿಡೋದಕ್ಕೆ ಈಗ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ರೆಡಿ ಇದ್ದ ಹಾಗಿಲ್ಲ. ಇನ್ನು ಜುಲೈ 15ರಂದು ಟಿಡಿಪಿ ಸಂಸದರು ಚುನಾವಣಾ ಆಯೋಗವನ್ನ ಭೇಟಿಯಾಗಿದ್ದಾರೆ. ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ಅನೇಕ ಸಲಹೆಗಳನ್ನು ನೀಡಿದ್ದಾರೆ. ಈ ಎಲ್ಲಾ ಸಲಹೆಗಳು ಚುನಾವಣಾ ಆಯೋಗ ಇಲ್ಲಿಯವರೆಗೆ ಹೇಳ್ಕೊಂಡಿದ್ರ ಬಗ್ಗೆ ಮತ್ತೆ ಬಿಜೆಪಿಯ ಮೌನದ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟಾಕತ್ವೆ. ಮತದಾರರ ಪಟ್ಟಿ ಪರಿಷ್ಕರಣೆ ಪೌರತ್ವಕ್ಕೆ ಸಂಬಂಧಿಸಿರಬಾರದು ಅಂತ ನಾಯ್ಡು ಹೇಳಿದ್ದಾರೆ. ಪೌರತ್ವ ಪರಿಶೀಲನೆ ನೆಪದಲ್ಲಿ ಈ ಒಂದು ಕೆಲಸ ನಡೀತಾ ಇದೆ ಮತ್ತೆ ನಾಯ್ಡು ಅದನ್ನು ವಿರೋಧ ಮಾಡಿದ್ದಾರೆ. ಟಿಡಿಪಿ ತನ್ನ ಸಲಹೆಗಳಲ್ಲಿ ಪರಿಷ್ಕರಣೆ ಪ್ರಕ್ರಿಯೆ ಪೌರತ್ವದ ಗುರುತಿಗೆ ಸಂಬಂಧಿಸಿರಬಾರದು ಅಂತ ಸ್ಪಷ್ಟವಾಗಿ ಹೇಳಿದೆ. ಈ ಅಭಿಯಾನವನ್ನ ಪೌರತ್ವ ಪರಿಶೀಲನೆಯಿಂದ ಪ್ರತ್ಯೇಕವಾಗಿಡಬೇಕು ಮತ್ತದನ್ನ ಸ್ಪಷ್ಟಪಡಿಸಬೇಕು ಅಂತ ಹೇಳಿದೆ. ತಮ್ಮ ಹೆಸರನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸಬೇಕಾ ಅಥವಾ ಬೇಡವಾ ಅನ್ನೋದನ್ನ ಸಾಬೀತುಪಡಿಸುವಂತ ಹೊಣೆ ಮತದಾರದ್ದಲ್ಲ, ಅದು ಆಯೋಗದ್ದು ಅಂತ ಕೂಡ ಟಿಡಿಪಿ ಹೇಳಿದೆ. ಇತ್ತೀಚಿನ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಗೊಂಡಿರುವಂತಹ ಮತದಾರರು ತಮ್ಮ ಅರ್ಹತೆಯನ್ನು ಸಾಬೀತುಪಡಿಸುವಂತ ಅಗತ್ಯ ಇಲ್ಲ. ಇದಕ್ಕೆ ದೃಢವಾದ ಮತ್ತೆ ಅಧಿಕೃತವಾದ ಕಾರಣ ಇದ್ದಾಗ ಮಾತ್ರನೇ ಅದ್ರ ಬಗ್ಗೆ ಕೇಳಬೇಕು ಅಂತ ಹೇಳಿದೆ. ಇದು ಅದರ ಸಲಹೆ ಆಗಿದ್ರೂ ಕೂಡ ಒಂದು ರೀತಿಯಲ್ಲಿ ಟಿಡಿಪಿ ಚುನಾವಣಾ ಆಯೋಗದ ಮುಂದೆ ಪ್ರಶ್ನೆಗಳನ್ನು ಎತ್ತಿದೆ. ಆಯೋಗ ಹೇಳ್ಕೊಂಡಿದ್ದಂಥ ಎಲ್ಲವನ್ನ ಅದು ಪ್ರಶ್ನೆ ಮಾಡಿದೆ. ಸಿಎಜೆ ಅಂತ ಮೂರನೇ ವ್ಯಕ್ತಿಯಿಂದ ಆಡಿಟ್ ಮಾಡಿಸುವ ಮೂಲಕ ಮತದಾರರ ಪಟ್ಟಿಯಲ್ಲಿನ ಅಕ್ರಮಗಳನ್ನು ಗುರುತಿಸಬೇಕು ಅಂತ ಟಿಡಿಪಿ ಹೇಳಿದೆ. ಈ ಪ್ರಶ್ನೆ ನಂಬಿಕೆಗೆ ಸಂಬಂಧಪಟ್ಟಿದ್ದು, ಅದು ಸಿಎಜಿಯಿಂದ ಲೆಕ್ಕ ಪರಿಶೋಧನೆಗೆ ಒತ್ತಾಯ ಮಾಡಿದೆ. ಹಾಗಾದ್ರೆ ಬಿಹಾರದಲ್ಲಿ ನಡೀತಾ ಇರುವಂತಹ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನ ಚುನಾವಣಾ ಆಯೋಗ ಈಗಲೂ ನೈತಿಕವಾಗಿ ಸಮರ್ಥಿಸಿಕೊಳ್ಬಹುದಾ? ಆದರೆ ಅದೇನ್ ಮಾಡ್ತಾ ಇದೆ? ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಯಾಕೀಗ ಮೌನವಾಗಿದ್ದಾರೆ? ಅವರು 20 ವರ್ಷಗಳಿಂದ ಮುಖ್ಯಮಂತ್ರಿ ಆಗಿರುವಾಗ ಅವರು ಮತ್ತೆ ಅವ್ರ ಪಕ್ಷಕ್ಕೆ ಯಾವುದೇ ಸಮಸ್ಯೆಗಳು ಕಾಣ್ತಾ ಇಲ್ವಾ? ಅವ್ರಿಗೆ ಯಾವುದೇ ಅನುಮಾನಗಳು ಬರ್ತಾ ಇಲ್ವಾ? ಬಿಜೆಪಿ ಕಾರ್ಯಕರ್ತರು, ಜೆಡಿಯು ಕಾರ್ಯಕರ್ತರು, ಬಿಜೆಪಿ ಬೆಂಬಲಿಗರು, ಜೆಡಿಯು ಬೆಂಬಲಿಗರು ಯಾವುದೇ ಸಮಸ್ಯೆಗಳನ್ನು ಕಾಣ್ತಾ ಇಲ್ವಾ ಇದರಲ್ಲಿ? ಈ ಪಕ್ಷಗಳ ನಾಯಕರು ಯಾಕೆ ಮೌನವಾಗಿದ್ದಾರೆ? ಯಾರು ಒತ್ತಡದಲ್ಲಿ ಅವರು ಮೌನವಾಗಿದ್ದಾರೆ? ನಾಯ್ಡು ಮಾತನಾಡುವಂಥ ಧೈರ್ಯವನ್ನು ತೋರಿಸಿದ್ದಾರೆ. ಹಾಗೆ ತಮ್ಮ ಸಲಹೆಗಳನ್ನು ಮುಂದಿಡೋ ಮೂಲಕ ಈಗ ಚುನಾವಣಾ ಆಯೋಗದ ಇಡೀ ಅಭಿಯಾನವನ್ನು ದುರ್ಬಲಗೊಳಿಸಿದಾಗಿದೆ. ಅವ್ರ ಸಲಹೆಗಳು ಆಯೋಗ ಈವರೆಗೆ ಹೇಳ್ಕೊಂಡಿದ್ದಂಥ ಎಲ್ಲದರ ಬಗ್ಗೆನೂ ಗಂಭೀರ ಪ್ರಶ್ನೆಗಳನ್ನು ಎತ್ತುತ್ತಾ ಇವೆ. ಪರಿಷ್ಕರಣೆ ಪೌರತ್ವಕ್ಕೆ ಸಂಬಂಧಿಸಿರಬಾರದು ಅಂತ ಟಿಡಿಪಿ ಚುನಾವಣಾ ಆಯೋಗಕ್ಕೆ ಹೇಳಿದೆ. ಅಲ್ಲದೆ ಗ್ರಾಮೀಣ ಜನರ ಬಳಿ ಹಲವು ಪ್ರಮುಖ ದಾಖಲೆಗಳಿಲ್ಲ. ಪಾಸ್ಪೋರ್ಟ್ ಹಾಗೆ ಜನನ ಪ್ರಮಾಣ ಪತ್ರದಂಥ ದಾಖಲೆಗಳು ಅವ್ರ ಬಳಿ ಇಲ್ಲ. ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಈ ಪ್ರಶ್ನೆಗಳನ್ನು ಯಾಕೆ ಎತ್ತುತ್ತಾ ಇಲ್ಲ? 2029ರ ಚುನಾವಣೆಗೆ ಆಂಧ್ರ ಪ್ರದೇಶದಲ್ಲಿ ಪರಿಷ್ಕರಣೆ ಮಾಡಬೇಕಾದ್ರೆ ಮತದಾರರಿಗೆ ಸಾಕಷ್ಟು ಸಮಯ ಸಿಗೋ ಹಾಗಿರಬೇಕು. ಇನ್ನು ಹಾಗಾದ್ರೆ ಬಿಹಾರದಲ್ಲಿ 3 ತಿಂಗಳ ಒಳಗೇನೆ ಇದನ್ನ ಯಾಕೆ ಮಾಡಲಾಗ್ತಾ ಇದೆ ಅಂತ ಚಂದ್ರಬಾಬು ನಾಯ್ಡು ಅವರ ಪಕ್ಷ ಕೇಳ್ತಾ ಇದೆ. ಆಂಧ್ರ ಪ್ರದೇಶದ ಮತದಾರರಿಗೆ 1 ವರ್ಷ ಅಥವಾ 2 ವರ್ಷ ನೀಡಿದಾಗ ಬಿಹಾರದ ಮತದಾರರಿಗೆ ಫಾರಂ ಅನ್ನ ಭರ್ತಿ ಮಾಡೋದಕ್ಕೆ 1 ತಿಂಗಳ ಕಾಲಾವಕಾಶವನ್ನ ನೀಡಲಾಗಿದೆ. ಇದು ನ್ಯಾಯಯುತನಾ? ಇದು ಸಮಾನ ಅವಕಾಶದ ಆಟದ ಮೈದಾನನ ಅಂತ ಕೇಳಿದೆ. ಪರಿಷ್ಕರಣೆ ಅಭಿಯಾನ ಪೌರತ್ವ ಪರಿಶೀಲನೆಗಿಂತ ಭಿನ್ನವಾದಂತಹ ಪ್ರಕ್ರಿಯೆಯಾಗಿದೆ. ಮತ್ತೆ ಯಾವುದೇ ಪ್ರಮುಖ ಚುನಾವಣೆಗೆ 6 ತಿಂಗಳ ಮೊದಲು ಇದನ್ನ ಮಾಡಬೇಕು ಅಂತ ಹೇಳಿದೆ. ಇನ್ನು ಚುನಾವಣಾ ಆಯೋಗ ಇನ್ನೂ ತನ್ನ ನಡೆಯನ್ನು ಸಮರ್ಥಿಸಿಕೊಳ್ಳುತ್ತಾ? ಮೋದಿ ಸರ್ಕಾರ ಇನ್ನೂ ಮೌನವಾಗಿಯೇ ಇರುತ್ತಾ? ಈ ಬಗ್ಗೆ ಅದು ಯಾವುದೇ ಅಭಿಪ್ರಾಯವನ್ನು ಹೊಂದಿಲ್ವಾ? ಟಿಡಿಪಿಯ ಅಭಿಪ್ರಾಯಕ್ಕಿಂತ ತನ್ನ ಅಭಿಪ್ರಾಯ ಭಿನ್ನವಾಗಿದೆ ಅಂತ ಬಿಜೆಪಿ ಹೇಳ್ತಾ ಇದೆಯಾ? ವಿದೇಶಿ ಮತದಾರರನ್ನ ಹುಡುಕುವಂತ ಹೆಸರಿನಲ್ಲಿ ಬಿಹಾರದಲ್ಲಿ ಬಿಜೆಪಿ ತನ್ನನ್ನು ತಾನು ಸಮರ್ಥಿಸಿಕೊಳ್ತಾ ಇತ್ತು. ಆದರೆ ಪೌರತ್ವ ಪರಿಶೀಲನೆಯೊಂದಿಗೆ ಯಾವುದೇ ಸಂಬಂಧ ಇರಬಾರದು ಅಂತ ಟಿಡಿಪಿ ಹೇಳಿದೆ.
ವಿರೋಧ ಪಕ್ಷಗಳು ಸಹ ಅದೇ ಮಾತನ್ನ ಹೇಳ್ತಾ ಇವೆ. ಆದರೆ ಆಯೋಗ ಕೇಳ್ತಾ ಇಲ್ಲ. ಚುನಾವಣಾ ಆಯೋಗಕ್ಕೆ ತನ್ನನ್ನು ತಾನು ತಿದ್ದುಕೊಳ್ಳೋದಕ್ಕೆ ಇನ್ನೂ ಕೂಡ ಸಮಯ ಇದೆ. ಒಬ್ಬ ಮತದಾರನ ಮೇಲೆ ಅವನು ಗುರುತನ್ನು ಸಾಬೀತುಪಡಿಸುವಂತ ಹೊರೆ ಹಾಕಬಾರ್ದು. ಚುನಾವಣಾ ಆಯೋಗ ನೇರವಾಗಿ ಮಾತನಾಡಬೇಕೇ ಹೊರತು ಮೂಲಗಳು ಹೇಳಿವೆ ಅಂತ ಹೇಳುವಂತ ಈ ಒಂದು ಚಾಳಿಯನ್ನು ನಿಲ್ಲಿಸಬೇಕು. TDPಯ ಈ ಸಲಹೆಗಳು ಎಲ್ಲ ಮೌನಗಳನ್ನು ಮುರಿದಿವೆ, ಎಲ್ಲ ಪ್ರಚಾರವನ್ನು ಧ್ವಂಸಗೊಳಿಸಿವೆ. TDPಯ ಈ ಪ್ರಶ್ನೆಗಳ ಬಗ್ಗೆ ಮಡಿಲ ಮಾಧ್ಯಮಗಳು ಮೌನವಾಗಿರೋದಕ್ಕೆ ಸಾಧ್ಯ ಇದೆಯಾ? ಮೋದಿ ಸರ್ಕಾರದ ದೊಡ್ಡ ಮಿತ್ರ ಪಕ್ಷ ಪೌರತ್ವ ಪರಿಶೀಲನೆ ಹೊರತಾದಂಥ ಮತದಾರರ ಪಟ್ಟಿ ಪರಿಷ್ಕರಣೆ ಕೇಳ್ತಾ ಇದೆ. ಹೀಗಿರುವಾಗ ನಿತೀಶ್ ಕುಮಾರ್ ಅವರು ಯಾಕೆ ಮೌನವಾಗಿದ್ದಾರೆ? ಅವರು ಏನು ಬಯಸ್ತಾರೆ ಅನ್ನೋದ್ರ ಕುರಿತು ಯಾಕೆ ಮಾತಾಡ್ತಾ ಇಲ್ಲ? ಬಿಹಾರದಲ್ಲಿ ಫಾರಂಗಳನ್ನು ಭರ್ತಿ ಮಾಡುವಂಥ ಪ್ರಕ್ರಿಯೆ ಇನ್ನೂ ಕೂಡ ನಡೀತಾ ಇದೆ. ಬಿಹಾರದ ಕನಿಷ್ಠ 35 ಲಕ್ಷ ಮತದಾರರ ಹೆಸರುಗಳನ್ನು ಅಳಿಸೋದು ಖಚಿತ ಅನ್ನುವಂಥ ಸುದ್ದಿ ಬಂದಿದೆ. ಇದನ್ನ ಯಾವಾಗ ನಿರ್ಧಾರ ಮಾಡಲಾಯಿತು ಮತ್ತು ಯಾರು ನಿರ್ಧಾರ ಮಾಡಿದ್ರು? ಹಾಗೆ ಯಾವ ಆಧಾರದ ಮೇಲೆ ಇದನ್ನು ನಿರ್ಧಾರ ಮಾಡಲಾಯಿತು? 35 ಲಕ್ಷ ಮತದಾರರ ಹೆಸರುಗಳನ್ನು ಅಳಿಸಲಾಗುತ್ತೆ ಅನ್ನುವಂಥ ಸುದ್ದಿ ಮೊದಲು ಚಾನೆಲ್ಗಳಲ್ಲಿ ಪ್ರಸಾರ ಆಗುತ್ತೆ, ಅದರ ಮರುದಿನ ಪತ್ರಿಕೆಗಳಲ್ಲಿ ಬರುತ್ತೆ. ಇದ್ರ ಬಗ್ಗೆ ಯಾವುದೇ ಪ್ರಶ್ನೆಗಳಿಲ್ಲ. ಚುನಾವಣಾ ಆಯೋಗ ಈ ಸುದ್ದಿಗಳನ್ನು ದಾರಿ ತಪ್ಪಿಸುವಂಥ ಸುದ್ದಿಗಳು ಅಂತ ಕರೆದಿಲ್ಲ. ಇನ್ನು ಜುಲೈ 14ರ ಚುನಾವಣಾ ಆಯೋಗದ ಪತ್ರಿಕಾ ಹೇಳಿಕೆಯಲ್ಲಿ 17 ಲಕ್ಷಕ್ಕೂ ಹೆಚ್ಚು ಮತದಾರರು ಶಾಶ್ವತವಾಗಿ ಬಿಹಾರದ ಹೊರಗಿದ್ದಾರೆ ಅಂತ ಹೇಳಲಾಗಿದೆ. ಫಾರಂಗಳನ್ನು ಇಷ್ಟು ಬೇಗ ಪ್ರಕ್ರಿಯೆಗೊಳಪಡಿಸಿ ಹೊರಗೆ ಶಾಶ್ವತವಾಗಿ ವಾಸಿಸುವಂಥ ಬಿಹಾರಿಗಳ ಸಂಖ್ಯೆಯನ್ನು ನಿರ್ಧಾರ ಮಾಡಲಾಯ್ತಾ ಇದು? ಹಾಗಾದರೆ ಇಷ್ಟು ಮತದಾರರು 2ನೇ ಫಾರಂ ಅನ್ನು ಸ್ವೀಕರಿಸಿಲ್ಲ ಅಂತ ಯಾಕೆ ಹೇಳೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? BLOಗಳು ಬಾಂಗ್ಲಾದೇಶ, ನೇಪಾಳ ಮತ್ತು ಮಯನ್ಮಾರ್ನ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದನ್ನು ಪತ್ತೆ ಹಚ್ಚಿದ್ದಾರೆ ಅನ್ನೋದು ದೊಡ್ಡ ಪ್ರಚಾರ ಮಾಡಲಾಯಿತು. ಹಾಗಾದರೆ ಇಲ್ಲಿಯವರೆಗೆ ಯಾವುದೇ ಅಧಿಕೃತ ಪತ್ರಿಕಾ ಟಿಪ್ಪಣಿಯಲ್ಲಿ ಅದನ್ನು ಯಾಕೆ ಉಲ್ಲೇಖ ಮಾಡಲಾಗಿಲ್ಲ? ಜುಲೈ 14ರ ಪತ್ರಿಕಾ ಟಿಪ್ಪಣಿಯಲ್ಲಿ ಅವರು ವಿವಿಧ ವರ್ಗಗಳ ಸಂಖ್ಯೆಯನ್ನು ನೀಡುವಾಗ ಇದನ್ನು ಹೇಳಬೇಕಾಗಿತ್ತಲ್ವ? ಎಷ್ಟು ವಿದೇಶಿಯರನ್ನು ಪತ್ತೆ ಮಾಡಲಾಗಿದೆ ಅಂತ ಹೇಳಬೇಕಾಗಿತ್ತಲ್ವ? ಚುನಾವಣಾ ಆಯೋಗ ತನ್ನ ಪತ್ರಿಕಾ ಟಿಪ್ಪಣಿಯಲ್ಲಿ -1.59 ಮತದಾರರು ಸತ್ತಿದ್ದಾರೆ ಅಂತ ಬರೆದಿದೆ. -2.2 ಮತದಾರರು ಶಾಶ್ವತವಾಗಿ ಸ್ಥಳಾಂತರಗೊಂಡಿದ್ದಾರೆ ಅಂತ ಹೇಳಿದೆ. ಆದರೆ ಆಯೋಗ ಅವ್ರ ಹೆಸರುಗಳನ್ನು ಅಳಿಸೋದು ಖಚಿತ ಅಂತ ಎಲ್ಲಿಯೂ ಕೂಡ ಸ್ಪಷ್ಟವಾಗಿ ಹೇಳಿಲ್ಲ. ಹೀಗಿರುವಾಗ 35 ಲಕ್ಷಕ್ಕೂ ಹೆಚ್ಚು ಮತದಾರರ ಹೆಸರುಗಳನ್ನು ಅಳಿಸಲಾಗುತ್ತೆ ಅನ್ನುವಂಥ ಖಚಿತ ಸುದ್ದಿಯನ್ನು ಈಗ ಹೇಗೆ ಪ್ರಕಟಿಸಲಾಗ್ತಾ ಇದೆ? ಅದಕ್ಕಾಗಿ ವಾತಾವರಣವನ್ನು ಸೃಷ್ಟಿಸುವಂಥ ಒಂದು ತಂತ್ರ ಇದಾಗಿದೆಯಾ? ಅನುಮಾನಗಳನ್ನು ಬಗೆಹರಿಸೋದಕ್ಕೂ ಈಗ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಪತ್ರಿಕಾಗೋಷ್ಠಿಯನ್ನು ನಡೆಸಲಿಲ್ಲ. ಮತದಾರರ ಕರಡು ಪಟ್ಟಿಯಲ್ಲಿ ಯಾರದೇ ಹೆಸರು ಕಾಣಿಸದೆ ಹೋದಾಗ ಅಂಥವ್ರು ಏನು ಮಾಡ್ತಾರೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಜುಲೈ 10ರ ವಿಚಾರಣೆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಬಾಗ್ಚಿ ಅವರು ಎತ್ತಿದ್ರು. ಅದಕ್ಕೆ ಆಯೋಗದ ವಕೀಲರು ಹಾಗಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಜುಲೈ 14ರ ತನ್ನ ಪತ್ರಿಕಾ ಹೇಳಿಕೆಯಲ್ಲಿ ಚುನಾವಣಾ ಆಯೋಗ 2 ಸುತ್ತಿನ ಮನೆ ಮನೆ ಭೇಟಿ ಪೂರ್ಣಗೊಂಡಿದೆ, 6,60,00,000ಕ್ಕೂ ಹೆಚ್ಚು ಫಾರಂಗಳನ್ನು ಸಲ್ಲಿಸಲಾಗಿದೆ ಅಂತ ಹೇಳಿದೆ. ಹಾಗೆ ಈ ಪತ್ರಿಕಾ ಹೇಳಿಕೆಯ ಆಧಾರದಲ್ಲಿ ಬಂದಿರುವಂಥ ಒಂದು ಸುದ್ದಿಯ ಪ್ರಕಾರ ಬಿಹಾರದಲ್ಲಿ 35 ಲಕ್ಷಕ್ಕೂ ಹೆಚ್ಚು ಮತದಾರರ ಹೆಸರುಗಳನ್ನು ಅಳಿಸೋದು ಖಚಿತ. 12 ಲಕ್ಷಕ್ಕೂ ಹೆಚ್ಚು ಮತದಾರರು ಸತ್ತಿದ್ದಾರೆ. ಹಾಗೆ 17,35,000ಕ್ಕೂ ಹೆಚ್ಚು ಮತದಾರರು ಇತರ ಸ್ಥಳಗಳಲ್ಲಿ ಶಾಶ್ವತವಾಗಿ ವಾಸಿಸ್ತಾ ಇದ್ದಾರೆ. 75 ಲಕ್ಷ ಜನರ ಹೆಸರುಗಳು ಒಂದಕ್ಕಿಂತ ಹೆಚ್ಚು ಸ್ಥಳಗಳಲ್ಲಿ ನೋಂದಾಯಿಸಲ್ಪಟ್ಟಿರೋದು ಕಂಡು ಬಂದಿದೆ. ಈ ಸಂಖ್ಯೆಯನ್ನು ಚುನಾವಣಾ ಆಯೋಗದ ಪತ್ರಿಕಾ ಪ್ರಕಟಣೆ ಆಧಾರದ ಮೇಲೆ ಪಡೆಯಲಾಗಿದೆ. ಈ ಪತ್ರಿಕಾ ಟಿಪ್ಪಣಿಯಲ್ಲಿ 35 ಲಕ್ಷ ಜನರ ಹೆಸರುಗಳನ್ನು ತೆಗೆದುಹಾಕೋದ್ರ ಬಗ್ಗೆ ಎಲ್ಲಿಯೂ ಕೂಡ ಬರೆಯಲಾಗಿಲ್ಲ. ಚುನಾವಣಾ ಆಯೋಗದ ಹೇಳಿಕೆಯ ಪ್ರಕಾರ 6,07,00,000 ಫಾರಂಗಳನ್ನು ಪರಿಶೀಲಿಸಿದೆ. ಹಾಗೆ ಈ ಫಾರಂಗಳಿಂದ ಎಷ್ಟು ಹೆಸರುಗಳನ್ನು ಅಳಿಸಲಾಗುತ್ತೆ ಅಂತ ನಿರ್ಧಾರ ಮಾಡಲಾಗಿದೆಯಾ? ಎಷ್ಟು ಸೇರಿಸಲಾಗುತ್ತೆ? ಹಾಗಾದರೆ 1.5% ಜನರು ಸತ್ತಿದ್ದಾರೆ ಅಂತ ಹೇಳಲಾಗಿದೆ. ಅಂದರೆ ಸುಮಾರು 10,500,000 ಜನರು ಸತ್ತಿದ್ದಾರೆ ಅಂತ ಹೇಗೆ ತಿಳಿಯಿತು ಇಲ್ಲಿ? ಅವ್ರ ಸಾವಿನ ಬಗ್ಗೆ ಇವರಿಗೆ ಎಲ್ಲಿಂದ ಮಾಹಿತಿ ಸಿಕ್ತು? ಮರಣ ಪ್ರಮಾಣ ಪತ್ರಗಳನ್ನ ಇವರು ಪಡೆದಿದ್ದಾರಾ? ಬಿಟ್ಟು ಹೋದಂಥ ಇತರ ಜನರು ಈಗ ಎಲ್ಲಿ ಹೋಗಿದ್ದಾರೆ? ಮತಗಳು 2 ಸ್ಥಳಗಳಲ್ಲಿ ನೋಂದಣಿಯಾಗಿವೆ ಅಂತ ಹೇಳಲಾಗ್ತಾ ಇರುವಂಥ 3ನೇ ವರ್ಗದವ್ರ ಹೆಸರಲ್ಲಿ ಯಾವುದನ್ನ ಇಡಲಾಗುತ್ತೆ? ಅದನ್ನು ಯಾವಾಗ ನಿರ್ಧಾರ ಮಾಡಲಾಗುತ್ತೆ? ಸ್ವಲ್ಪ ಮಟ್ಟಿಗೆ ಅರೆ ನ್ಯಾಯಾಂಗ ನಿರ್ಧಾರವಾಗಿರುವಂಥ ಈ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆಯಾ? ಅವುಗಳನ್ನು ಮಾಡಿದರೆ ಚುನಾವಣಾ ಆಯೋಗ ಅದರ ಬಗ್ಗೆ ಹೇಳಬೇಕು. ಮತ್ತೆ ಅವುಗಳನ್ನು ಮಾಡದೇ ಇದ್ರೆ ಈ ಶೇಕಡಾವಾರು ಸಂಖ್ಯೆಗಳು ಎಲ್ಲಿಂದ ಬರ್ತಾ ಇವೆ ಅನ್ನೋದ್ರ ಕುರಿತು ಸ್ಪಷ್ಟಪಡಿಸಬೇಕು. ಇದರ ಜೊತೆಗೆ ದಾಖಲೆಗಳು ಇಲ್ಲದೆ ಅನೇಕ ಫಾರಂಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಅಂತ ತಿಳಿದು ಬಂದಿದೆ. ಅನೇಕ ಫಾರಂಗಳನ್ನು ಖಾಲಿಯಾಗಿ ತೆಗೆದುಕೊಳ್ಳಲಾಗ್ತಾ ಇದೆ. ಆಯೋಗದ ಹೇಳಿಕೆಯಲ್ಲಿ ಅದರ ಬಗ್ಗೆ ಯಾವುದೇ ಉಲ್ಲೇಖ ಅಂತೂ ಇಲ್ಲ. ಅಂದರೆ 6,60,00,000 ಫಾರಂಗಳನ್ನು ಸ್ವೀಕರಿಸಲಾಗಿದೆ. ಪ್ರತಿಯೊಬ್ಬರನ್ನು ದಾಖಲಿಸಲಾಗಿದೆ ಮತ್ತು ಪರಿಶೀಲಿಸಲಾಗಿದೆ ಅಂತ ನಂಬೋದು ಬಹಳ ಕಷ್ಟ. ಇಲ್ಲಿ ಮತದಾರರ ಪಟ್ಟಿಯಲ್ಲಿ ಯಾವುದೇ ವ್ಯತ್ಯಾಸ ಇದ್ರೆ ಅದನ್ನ CAG ಅಂತ ಸಂಸ್ಥೆಯಿಂದ ಲೆಕ್ಕ ಪರಿಶೋಧಿಸಬೇಕು ಅಂತ TDP ಸೂಚಿಸಿದೆ. ಈಗ 243 ವಿಧಾನಸಭಾ ಕ್ಷೇತ್ರಗಳನ್ನು ನೋಡಿದ್ರೆ 35 ಲಕ್ಷ ಮತದಾರರನ್ನು ಅಳಿಸಿದ್ರೆ ಪ್ರತಿ ಕ್ಷೇತ್ರದಲ್ಲಿ ಸರಾಸರಿ 14,000ಕ್ಕೂ ಹೆಚ್ಚು ಮತಗಳು ಕಡಿಮೆ ಆಗ್ತವೆ. ಕೆಲ ಸ್ಥಾನಗಳಲ್ಲಿ ಇದು ಇದಕ್ಕಿಂತನೂ ಕಡಿಮೆ ಅಥವಾ ಹೆಚ್ಚಾಗೇ ಇರಬಹುದು.
2020 ಚುನಾವಣೆಯಲ್ಲಿ 35 ಸ್ಥಾನಗಳಲ್ಲಿ ಕಡಿಮೆ ಗೆಲುವು ಮತ್ತೆ ಸೋಲಿನ ಅಂತರ ಇದೆ ಅಂತ ತೇಜಸ್ವಿ ಯಾದವ್ ಹೇಳ್ತಾರೆ. 3000ಕ್ಕಿಂತ ಕಡಿಮೆ ಅಂತರದ ಮತಗಳಿದ್ವು. ಹಾಗಾದ್ರೆ ಅಂತಹ ಕ್ಷೇತ್ರಗಳ ಮೇಲಿನ ಮತಗಳ ಲೆಕ್ಕಾಚಾರ ಬದಲಾಗಬಹುದಾ? यानी 2020 में देखिएगा वो आंकड़ा तो 35 सीटों का जो रिजल्ट है वो 3000 के अंतर्गत है. जो 3000 से जो हम लोग हारे हैं सीटें वैसी 35 सीटें हैं और 5000 से जो हारे हैं वैसे 52 सीट्स हैं. ಜನವರಿಯಲ್ಲಿ ಬಿಹಾರದ ಚುನಾವಣಾಧಿಕಾರಿ ನೀಡಿದಂಥ ಮಾಹಿತಿಯಲ್ಲಿ ಕೇವಲ 3 ವರ್ಗಗಳಿದ್ದು, ಸತ್ತವರು, ನಕಲಿ ಮತದಾರರು ಮತ್ತೆ ಸ್ಥಳಾಂತರಗೊಂಡವರು. ಆದರೆ ಹೊರಗೆ ವಾಸಿಸುವವರಲ್ಲಿ ಶಾಶ್ವತ ಮತ್ತೆ ತಾತ್ಕಾಲಿಕ ಆಧಾರದ ಮೇಲೆ ಯಾವುದೇ ವ್ಯತ್ಯಾಸವನ್ನ ಮಾಡಲಾಗಿಲ್ಲ. ಆದರೆ ಈ ಬಾರಿ ಅದನ್ನ ಮಾಡಲಾಗಿದೆ. ಈ ಬಾರಿ ಎರಡರ ನಡುವೆ ಅಂತಹ ವ್ಯತ್ಯಾಸವನ್ನು ಯಾಕೆ ಮಾಡಲಾಗ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗಿಲ್ಲ. ಈಗ ಭರ್ತಿ ಮಾಡಲಾಗ್ತಾ ಇರುವಂಥ ಈ ಫಾರಂನಲ್ಲಿ ಅದರ 8ನೇ ಕಾಲಂನಲ್ಲಿ ವಸತಿ ವಿಳಾಸಕ್ಕಾಗಿ ದಾಖಲೆಯನ್ನು ಕೋರಲಾಗಿದೆ. ಕನಿಷ್ಠ 1 ವರ್ಷದಿಂದ ಯಾವುದೇ ವಿಳಾಸದಲ್ಲಿ ವಾಸ ಮಾಡ್ತಾ ಇದ್ರೆ ನೀರು, ವಿದ್ಯುತ್, ಗ್ಯಾಸ್ ಸಂಪರ್ಕದ ದಾಖಲೆಯನ್ನು ಒದಗಿಸೋದಕ್ಕೆ ಕೇಳಲಾಗಿದೆ. ಹಾಗೆ ಆಧಾರ್ ಕಾರ್ಡ್ ಮತ್ತೆ ಪಾಸ್ಬುಕ್ ಅನ್ನ ಕೇಳಲಾಗಿದೆ. ರಾಷ್ಟ್ರೀಯ ಬ್ಯಾಂಕ್, ಶೆಡ್ಯೂಲ್ಡ್ ಬ್ಯಾಂಕ್ ಹಾಗೆ ಅಂಚೆ ಕಚೇರಿಯ ಪ್ರಸ್ತುತ ಪಾಸ್ಬುಕ್ ಅನ್ನು ಒದಗಿಸೋದಕ್ಕೆ ಕೇಳಲಾಗಿದೆ. ಭೂ ಮಾಲೀಕತ್ವ ದಾಖಲೆಗಳಲ್ಲಿ ಯಾವುದಾದ್ರೂ ಒಂದನ್ನು ನೀಡೋದಕ್ಕೆ ಕೇಳಲಾಗಿದೆ. ಹಾಗೆ ಈ ನಮೂನೆಯಲ್ಲಿ ಶಾಶ್ವತ ಮತ್ತು ತಾತ್ಕಾಲಿಕ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟಪಡಿಸಲಾಗಿಲ್ಲ. ಈ ಎರಡೂ ಪದಗಳನ್ನು ಬಳಸಲಾಗಿಲ್ಲ. ಆದರೆ ಈ ನಮೂನೆಯಲ್ಲಿ ಕೆಳಗೆ ಇನ್ನೊಂದು ಕಾಲಮ್ ಇದೆ. ಇದರಲ್ಲಿ ಮತದಾರರು ವಿಳಾಸ ನೀಡಲಾದಂತಹ ಸ್ಥಳದ ನಿವಾಸಿ ಅಂತ ಘೋಷಿಸಬೇಕು. ಅಂದರೆ ಯಾವಾಗನಿಂದ ಅಲ್ಲಿ ವಾಸಿಸ್ತಾ ಇದ್ದೀರಿ ಅನ್ನೋದ್ರ ಒಂದು ದಿನಾಂಕ ಸಹ ಕೇಳಲಾಗಿದೆ. ಹಾಗೆ ಈ ಸಮಯದಲ್ಲಿ ದಾಖಲೆಗಳನ್ನು ತೆಗೆದುಕೊಳ್ಳಲಾಗ್ತಾ ಇಲ್ಲ ಅಂತ ಚುನಾವಣಾ ಆಯೋಗ ಹಲವು ಬಾರಿ ಹೇಳಿದೆ. ಹಾಗಾದರೆ 17 ಲಕ್ಷಕ್ಕೂ ಹೆಚ್ಚು ಮತದಾರರು ಬಿಹಾರದ ಹೊರಗೆ ಶಾಶ್ವತವಾಗಿ ವಾಸಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಸಂಖ್ಯೆ ಎಲ್ಲಿಂದ ಬಂತಿದು? ಅನೇಕ ಜನರು ಇನ್ನೂ ದಾಖಲೆಗಳನ್ನು ಕೂಡ ನೀಡಿಲ್ಲ. 4 ಕೋಟಿಗೂ ಹೆಚ್ಚು ಜನರು ಹೊರಗಿರಬಹುದು ಅಂತ ವಿರೋಧ ಪಕ್ಷ ಹೇಳ್ತಾ ಇದೆ. ಆಯೋಗದ ಜಾಹೀರಾತಿನಲ್ಲಿ ನೀವು ಬಿಹಾರದ ಮತದಾರರ, ನೀವು ತಾತ್ಕಾಲಿಕವಾಗಿ ರಾಜ್ಯದ ಹೊರಗಿದ್ದೀರಾ ಅಂತ ಕೇಳಲಾಗಿದೆ. ತಾತ್ಕಾಲಿಕವಾಗಿ ವಾಸಿಸೋದು ಅಂತ ಅಂದರೆ ಏನನ್ನೋದೇ ಇಲ್ಲಿ ಸ್ಪಷ್ಟ ಆಗಿಲ್ಲ. ನಿಮ್ಮ ಬಳಿ ಈಗ ಮೊಬೈಲ್ ಫೋನ್ ಇದ್ರೆ ಜನಗಣತಿ ಫಾರಂ ಅನ್ನ ಭರ್ತಿ ಮಾಡಬಹುದು ಅಂತ ಜಾಹೀರಾತಿನಲ್ಲಿ ಬರೆಯಲಾಗಿದೆ. ಹಾಗಾದ್ರೆ ಯಾರ ಬಳಿನೂ ಈಗ ಮೊಬೈಲ್ ಫೋನ್ ಇಲ್ಲದೆ ಇದ್ರೆ, ಇದ್ದಿದ್ದು ಯಾವುದೋ ಒಂದು ಕಾರಣದಿಂದ ಹಾಳಾಗಿ ಹೋಗಿದ್ರೆ ಅವರು ಜನಗಣತಿ ಫಾರಂ ಅನ್ನ ಹೇಗೆ ಭರ್ತಿ ಮಾಡ್ತಾರೆ? ಕಾರ್ಮಿಕರು ತಿಂಗಳಗಟ್ಟಲೆ ಪತ್ರಿಕೆಗಳನ್ನು ಓದೋದಿಲ್ಲ. ಅವ್ರ ಬಳಿ ಸ್ಮಾರ್ಟ್ ಫೋನ್ ಇಲ್ಲದೆ ಇದ್ರೆ ಅವ್ರು ಏನು ಮಾಡ್ತಾರೆ? ಮೊಬೈಲ್ ಡೇಟಾ ದುಬಾರಿ ಆಗಿರೋದ್ರಿಂದಲೂ ಕೂಡ ಅನೇಕರು ಈಗ ಚಿಂತೆಗೀಡಾಗಿದ್ದಾರೆ. ಅವ್ರು ಏನು ಮಾಡ್ತಾರೆ? ಅವರು ಅದರ ಪ್ರಿಂಟೌಟನ್ನು ಎಲ್ಲಿಂದ ಪಡ್ಕೊಳ್ತಾರೆ? ಎಲ್ಲರೂ ಕೂಡ ಆನ್ಲೈನ್ನಲ್ಲಿ ಫಾರಮನ್ನು ಭರ್ತಿ ಮಾಡಬಹುದಾ? ಚುನಾವಣಾ ಆಯೋಗ ತನ್ನ ಪತ್ರಿಕಾ ಹೇಳಿಕೆಯಲ್ಲಿ ಬಿಹಾರದ ಹೊರಗೆ ತಾತ್ಕಾಲಿಕವಾಗಿರುವಂಥ ಮತದಾರರನ್ನು ಜಾಹೀರಾತುಗಳ ಮೂಲಕ ಸಂಪರ್ಕಿಸಲಾಗ್ತಾ ಇದೆ. ಮತ್ತು ಜುಲೈ 25 ಒಳಗೆ ಅವರು ತಮ್ಮ ಫಾರಮನ್ನು ಭರ್ತಿ ಮಾಡೋದಕ್ಕೆ ಅವರನ್ನು ನೇರವಾಗಿ ಸಂಪರ್ಕಿಸೋದಕ್ಕೆ ಪ್ರಯತ್ನಿಸಲಾಗ್ತಾ ಇದೆ ಅಂತ ಬರೆದಿದ್ದಾರೆ. ಅವರು ಅದನ್ನು ಭರ್ತಿ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ದರೆ ಏನಾಗುತ್ತೆ? ಹಾಗಾದರೆ ಒಬ್ಬ ಮತದಾರರ ಹೆಸರು ಬಿಟ್ಟು ಹೋಗಿದ್ರೆ ಮತ್ತೆ ಜಾಹೀರಾತಿನ ಬಗ್ಗೆ ಅವರಿಗೆ ತಿಳಿದಿಲ್ಲದಿದ್ರೆ ಅವರನ್ನ ಈ ಕರಡು ಪಟ್ಟಿಯಲ್ಲಿ ಸೇರಿಸೋದಕ್ಕೆ ಅವಕಾಶವನ್ನು ನೀಡಲಾಗತ್ತಾ ಅಥವಾ ಅವ್ರ ಹೆಸರನ್ನ ಶಾಶ್ವತವಾಗಿ ಅಳಿಸಲಾಗತ್ತಾ? ಚುನಾವಣಾ ಆಯೋಗ ಪತ್ರಿಕಾ ಟಿಪ್ಪಣಿಯಲ್ಲಿ BLOಗಳು ಮನೆಗೆ ಹೋಗ್ತಾ ಇದ್ದಾರೆ ಅಂತ ಬರೆದಿದೆ. ಅವರು 2 ಬಾರಿ ಹೋಗಿದ್ದಾರೆ, ಹಾಗೆ 3ನೇ ಬಾರಿಗೆ ಹೋಗಲಿದ್ದಾರೆ ಅಂತ ಹೇಳಿದೆ. ಆದರೆ ಈ BLOಗಳು ಅನೇಕ ಸ್ಥಳಗಳಲ್ಲಿ ಮನೆಗಳಿಗೆ ಹೋಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಅವರು ಮರಗಳ ಕೆಳಗೆ ಕುಳಿತುಕೊಂಡು ಫಾರಂಗಳನ್ನು ವಿತರಿಸ್ತಾ ಇದ್ದಾರೆ. ಅವರು ವಾಟ್ಸ್ಆ್ಯಪ್ ಮೂಲಕ ಫಾರಂಗಳನ್ನು ಭರ್ತಿ ಮಾಡ್ತಾ ಇದ್ದಾರೆ. ಬಿಹಾರದಲ್ಲಿ ಅನೇಕ ಸ್ಥಳಗಳಲ್ಲಿ ಫಾರಂಗಳು ಲಭ್ಯ ಇಲ್ಲ ಅಂತ ಹೇಳಲಾಗಿತ್ತು. ಇನ್ನು ಅನೇಕ ಸ್ಥಳಗಳಲ್ಲಿ 2 ಫಾರಂಗಳು ಸಿಗ್ತಾ ಇರೋದ್ರ ಬಗ್ಗೆ ಹೇಳಲಾಗಿತ್ತು. ಆದರೆ ಹೆಚ್ಚಿನ ಸ್ಥಳಗಳಲ್ಲಿ ಒಂದೇ ಫಾರಂ ಕಂಡು ಬಂದಿತ್ತು. ಈಗ ಪಾಟ್ನಾದಲ್ಲಿ ಪುರಸಭೆಯ ನೌಕರರು ಸಹ ಬೇರೆ ಫಾರಂ ಅನ್ನು ವಿತರಿಸ್ತಾ ಇದ್ದಾರೆ ಅಂತ ಕೇಳಲಾಗ್ತಾ ಇದೆ. ಇದು ಚುನಾವಣಾ ಆಯೋಗ ನೀಡ್ತಾ ಇರುವಂಥ ಫಾರ್ಮ್ಗಿಂತ ಸಾಕಷ್ಟು ಭಿನ್ನವಾಗಿದೆ. ಹಿರಿಯ ಪತ್ರಕರ್ತ ಅಜಿತ್ ಅಂಜುಮ್ ಅವರು 5 ದಿನಗಳ ಹಿಂದೆ ಈ ಬಗ್ಗೆ ಒಂದು ವರದಿಯನ್ನು ಮಾಡಿದ್ರು. ಪುರಸಭೆಯ ನೌಕರರು ವಿತರಿಸ್ತಾ ಇರುವಂಥ ಈ ಫಾರಂ ಅಧಿಕೃತವಾಗಿದೆಯಾ ಅಥವಾ ಇಲ್ಲವಾ ಅನ್ನೋದ್ರ ಬಗ್ಗೆ ಜನರು ಗೊಂದಲಕ್ಕೊಳಗಾಗಿದ್ದಾರೆ ಅಂತ ಅವ್ರು ತೋರಿಸಿದ್ರು. ಈ ಫಾರಂ ಯಾಕೆ ಭಿನ್ನವಾಗಿದೆ? ಜುಲೈ 15ರ ದೈನಿಕ್ ಭಾಸ್ಕರ್ನಲ್ಲಿ ಪುರಸಭೆ ನೌಕರರು ಪಾಟ್ನಾದಲ್ಲಿ ವಿಭಿನ್ನ ಫಾರಂ ಅನ್ನು ವಿತರಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಸುದ್ದಿ ಪ್ರಕಟಿಸಲಾಗಿದೆ. ಪುರಸಭೆ ವಿತರಿಸ್ತಾ ಇರುವಂಥ ಈ ಫಾರ್ಮ್ ಎಲ್ಲಿಂದ ಬಂತು? ನಗರಸಭೆ ಯಾವ ಅಧಿಕಾರದೊಂದಿಗೆ ಈ ಒಂದು ಫಾರಂ ಅನ್ನು ವಿತರಿಸ್ತಾ ಇದೆ? ಇದು ಅನುಮಾನ ಹುಟ್ಟಿಸ್ತಾ ಇದೆ. ಚುನಾವಣಾ ಆಯೋಗ ಇದ್ರ ಬಗ್ಗೆ ಮಾತಾಡಬೇಕು. ಜುಲೈ 28ರಂದು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಇದೆ. ಫಾರಂ ಅನ್ನು ಭರ್ತಿ ಮಾಡುವಂಥ ಕೆಲಸ ಜುಲೈ 25ರಂದು ಪೂರ್ಣಗೊಳ್ಳುತ್ತೆ. ಇಷ್ಟು ಕಡಿಮೆ ಸಮಯದಲ್ಲಿ 12 ಲಕ್ಷಕ್ಕೂ ಹೆಚ್ಚು ಮತದಾರರು ಸಾವನ್ನಪ್ಪಿದ್ದಾರೆ ಅನ್ನೋದನ್ನು ಪರಿಶೀಲಿಸಲಾಗಿದೆಯಾ? BJP ಮತ್ತು JDU ಕಾರ್ಯಕರ್ತರು, ನಾಯಕರು, ಬೆಂಬಲಿಗರು ಇದನ್ನೆಲ್ಲ ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಯಾರೊಬ್ಬರು ಮತದಾನದ ಹಕ್ಕನ್ನು ಕಸಿದುಕೊಳ್ಳುವಾಗ ಈ ಪಕ್ಷಗಳು ಮೌನವಾಗಿರತ್ವಾ?
ಅವ್ರು ಇದರಲ್ಲಿ ತಮ್ಮ ಲಾಭವನ್ನು ನೋಡ್ತಾ ಇದ್ದಾರಾ? ಬಿಜೆಪಿ ಮತ್ತು JDUನಿಂದ ಸಾರ್ವಜನಿಕವಾಗಿ ಒಂದೇ ಒಂದು ಆಕ್ಷೇಪಣೆ ಬಂದಿದೆಯಾ? ಇದೆಲ್ಲದರ ನಡುವೆ TDP ಹೇಳಿದ್ದಕ್ಕೆ ಪ್ರತಿಕ್ರಿಯೆ ಏನು ಬರಬಹುದು? ಮುಂದೆ ಏನಾಗಲಿದೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಎಲ್ಲರೂ ವಿರೋಧ ಮಾಡ್ತಾ ಇರುವಂಥ ಒಂದು ಅಭಿಯಾನವನ್ನು ಚುನಾವಣಾ ಆಯೋಗ ಯಾಕೆ ನಡೆಸ್ತಾ ಇದೆ? ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.